ಆರ್ಸಿಬಿ ತಂಡ ಐಪಿಎಲ್ ಆರಂಭದ ಮೊದಲನೇ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡವನ್ನು ಸೋಲಿಸಿ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಟಾಸ್ ಗೆದ್ದು ಮೊದಲು ಆರ್ಸಿಬಿ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆರಂಭದಲ್ಲಿ ಜಾಕೋ ಡುಫಿರ್ ಅವರು ಎಸ್ಆರ್ಎಚ್ ತಂಡದ ಓಪನರ್ಸ್ ಗಳಿಗೆ ತುಂಬಾನೇ ಕಾಟವನ್ನ ನೀಡಿದ್ರು. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಅಂತ ತುಂಬಾನೇ ಕಾಟ ನೀಡಿದ್ರು. ಹೆಡ್ ಅವರ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ, ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಜಾಕೋಬ್ ಡುಫಿರ್ ಅವರು ಕೇವಲ 5.5 ಎಕಾನಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. 4 ಓವರ್ ಬೌಲಿಂಗ್ ಮಾಡಿ ಕೇವಲ 22 ರನ್ ಗಳನ್ನ ನೀಡಿದ್ದಾರೆ. ನಂತರ ಇಶಾನ್ ಕಿಶನ್ ಅವರು ವರ್ಲ್ಡ್ ಕಪ್ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. 38 ಬಾಲ್ ಅಲ್ಲಿ 80 ರನ್ ಗಳನ್ನ ಕಲೆ ಹಾಕಿದ್ದಾರೆ. 210 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಅನ್ನ ಬೀಸಿದ್ರು. ಇನ್ನು ಇಶಾನ್ ಕಿಶನ್ ಅವರು ಚೆನ್ನಾಗಿ ಆಡಿದ್ರೆ ಇತ್ತ ಕ್ಲಸನ್ ಅವರು ಕೂಡ ಅವ್ರಿಗೆ ಒಳ್ಳೆ ಸಾಥನ್ನ ಕೊಡ್ತಾ ಇದ್ರು. ಬಟ್ ಅವರ ಒಂದು ಕ್ಯಾಚ್ ಬಗ್ಗೆ ತುಂಬಾನೇ ಇಶ್ಯೂ ಆಯಿತು. ಆಲ್ಮೋಸ್ಟ್ ಬೌಂಡ್ರಿ ಲೈನ್ ಸ್ಪಂಜ್ ಗೆ ಟಚ್ ಆಗಿದೆ ಅಂತ ದೊಡ್ಡ ಇಶ್ಯೂ ಆಯಿತು. ಬಟ್ ಅಲ್ಲಿಗೆ ಅಂಪೈರ್ ಅವರು ಕ್ಲಿಯರ್ ಡಿಸಿಷನ್ ಅನ್ನ ನೀಡಿದ್ರು, ಔಟ್ ಅಂತ ಡಿಕ್ಲೇರ್ ಮಾಡಿದ್ರು. 20 ಓವರ್ ನಷ್ಟಕ್ಕೆ ಎಸ್ಆರ್ಎಚ್ ತಂಡ 201 ಒಂದು ಟಾರ್ಗೆಟ್ ಅನ್ನ ಆರ್ಸಿಬಿ ತಂಡಕ್ಕೆ ನೀಡಿದ್ರು. ನಮ್ಮ ಆರ್ಸಿಬಿ ತಂಡದ ಪರವಾಗಿ ಜಾಕೋಬ್ ಡುಫಿರ್ ಅವರು 3 ವಿಕೆಟ್ ಅನ್ನ ತೆಗಿತಾರೆ. ಭುವನೇಶ್ವರ್ ಕುಮಾರ್ 1 ವಿಕೆಟ್ ಅನ್ನು ತೆಗೆದ್ರೆ ಹೊಸ ಆಟಗಾರ ಅಭಿನಂದನ್ ಅವರು 1 ವಿಕೆಟ್ ತೆಗೆದುಕೊಳ್ತಾರೆ. ರೊಮಾರಿ ಶೆಫರ್ಡ್ ಅವರು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು. 54 ರನ್ ಗಳನ್ನ ನೀಡಿದ್ದಾರೆ. 4 ಓವರ್ ಬೌಲಿಂಗ್ ಮಾಡಿ 3 ವಿಕೆಟ್ ಅನ್ನ ತೆಗಿತಾರೆ. ಈ ಒಂದು ಮೊತ್ತವನ್ನ ಚೇಸ್ ಮಾಡಕ್ಕೆ ಬಂದಂತ ಆರ್ಸಿಬಿ ತಂಡ 15.4 ಓವರ್ಗೆ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಇನ್ನು ಕೂಡ 4 ಓವರ್ ಬಾಕಿ ಇರುವಾಗಲೇ ಪಂದ್ಯವನ್ನ ಗೆದ್ಕೊಂಡ್ರು. 6 ವಿಕೆಟ್ ನಿಂದ ಆರ್ಸಿಬಿ ತಂಡ ಗೆಲುವನ್ನು ಸಾಧಿಸಿಕೊಂಡಿದೆ. ಎಸ್ಆರ್ಎಚ್ ಬೌಲರ್ಸ್ ಗಳನ್ನ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರು ತುಂಬಾನೇ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಸಾಲ್ಟ್ ಅವರು ಕೇವಲ 8 ರನ್ ಅನ್ನ ಹೊಡೆದು ಔಟ್ ಆದ್ರೆ ಇತ್ತ ವಿರಾಟ್ ಕೊಹ್ಲಿ ಅವರು ಪಂದ್ಯದ ಕೊನೆಯವರೆಗೂ ಕೂಡ ನಿಂತು ಚೇಸ್ ಕಿಂಗ್ ಅಂತ ಅನ್ನಿಸ್ಕೊಂಡು ಮತ್ತೆ ಪ್ರೂವ್ ಮಾಡ್ಕೊಂಡ್ರು. ದೇವದತ್ ಪಡಿಕ್ಕಲ್ ಅವರು ಕೇವಲ 26 ಬಾಲ್ ಅಲ್ಲಿ 61 ರನ್ ಗಳನ್ನ ಕಲೆ ಹಾಕುತ್ತಾರೆ. 7 ಬೌಂಡ್ರಿ 4 ಸಿಕ್ಸ್ ಜೊತೆಗೆ 234 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಇತ್ತ ನಾಯಕ ರಜತ್ ಪಟಿದಾರ್ ಅವರು 12 ಬಾಲ್ ಅಲ್ಲಿ 31 ರನ್ ಗಳನ್ನ ಕಲೆ ಹಾಕುತ್ತಾರೆ. ಮೊದಲನೇ ಪಂದ್ಯ ಗೆದ್ದ ನಂತರ ಆರ್ಸಿಬಿ ತಂಡದ ಒಂದು ನೆಟ್ ರನ್ ರೇಟ್ 2.907 ಆಗಿದೆ. ಟೇಬಲ್ ಟಾಪ್ ನಲ್ಲಿ ಇದೀವಿ ನಾವು.